ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ ಅಭಿಮಾನಿಗಳು ಕೊನೆಯುಸಿರೆಳೆದಿದ್ದಾರೆ. 19 ಜನ ಗಾಯಾಳುಗಳಿಗೆ ಬೌರಿಂಗ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. 19 ಜನರ ಪೈಕಿ 10 ಜನ ಡಿಸ್ಚಾರ್ಜ್ ಆಗಿದ್ದಾರೆ. 9 ಜನ ಗಾಯಾಳುಗಳಿಗೆ ಇನ್ನೂ ಕೂಡ ಚಿಕಿತ್ಸೆ ನಡೀತಾ ಇದೆ. 6 ಜನ ಅಸುನೀಗಿದ್ದಾರೆ. ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮೇಜರ್ ಇಂಜುರಿ ಏನಿಲ್ಲ. ಈಗ 10 ಜನ ಏನು ಆಸ್ಪತ್ರೆಯಲ್ಲಿ ಇದ್ದಾರೆ, ಚಿಕಿತ್ಸೆ ಪಡಿತಿದ್ದಾರೆ. ಅವ್ರಿಗೆ ಯಾರಿಗೂ ಮೇಜರ್ ಇಂಜುರಿ ಏನಿಲ್ಲ. 19 ಜನ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲಿ ಒಂದಿಷ್ಟು ಜನ ವಾಪಸ್ ಆಗಿದ್ದಾರೆ. 10 ಜನ 9 ಜನ ಗಾಯಾಳುಗಳ ಪೈಕಿ 3 ಜನಕ್ಕೆ ಮೂಳೆ ಮುರಿದಿದೆ ಅನ್ನುವ ಮಾಹಿತಿ ಇದೆ. ಬೌರಿಂಗ್ ಆಸ್ಪತ್ರೆಯ ಉನ್ನತ ಮೂಲಗಳು ಈ ಮಾಹಿತಿಯನ್ನು ಬಿಟ್ಟುಕೊಟ್ಟಿವೆ. ಟೋಟಲ್ 19 ಜನ ಅಡ್ಮಿಟ್ ಆಗಿದ್ರು. ಅದರಲ್ಲಿ 10 ಜನ ಗುಣಮುಖರಾಗಿದ್ದಾರೆ. 9 ಜನ ಟ್ರೀಟ್ಮೆಂಟನ್ನು ಪಡಿತಿದ್ದಾರೆ. 6 ಜನಕ್ಕೆ ಅಂಥ ಮೇಜರ್ ಏನಿಲ್ಲ. 3 ಜನ ಸಣ್ಣ ಪುಟ್ಟ ಮೂಳೆ ಮುರಿತದಿಂದ ಬಳಲುತ್ತಿದ್ದಾರೆ. ಒಟ್ಟು 6 ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಸಂಖ್ಯೆ. ಬೌರಿಂಗ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದಿಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡೋ ಕೆಲಸ ಆಯಿತು, ಒಂದಿಷ್ಟು ಜನ ಅಲ್ಲೇ ಉಸಿರು ಚೆಲ್ಲಿದ್ರು. ಏನು ನಂಬರ್ಸ್ ಇದೆ, ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಬೌರಿಂಗ್ ಆಸ್ಪತ್ರೆಯಿಂದ? ಎಸ್ ಪ್ರಣುತ್, ಏನು 18 ವರ್ಷಗಳ ಬಳಿಕ RCB ಒಂದು ಕಪ್ಪನ್ನ ಗೆಲ್ಲುತ್ತೆ, IPL ಕಪ್. ಈ ಒಂದು ಕಪ್ ಕೋಟ್ಯಾಂತರ ಕೋಟಿ ಕನ್ನಡಿಗರ ಕನಸಾಗಿತ್ತು. ಕನಸು ನನಸು ಕೂಡ ಆಯಿತು. ಆದರೆ ಈ ಒಂದು ಸಮಯದಲ್ಲಿ ಈ ಒಂದು ಏನು ಸಂಭ್ರಮ ಏನಿದೆ, ಕೇವಲ 18 ಗಂಟೆಗಳು ಕಾಲ ಉಳಿಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಕಪ್ ಗೆದ್ದ ಸಂಭ್ರಮ, ಮತ್ತೊಂದು ಕಡೆ ಸಾಕಷ್ಟು ಕುಟುಂಬಗಳು ಕಣ್ಣೀರಾಕುವಂತಹ ಪರಿಸ್ಥಿತಿ. ಅದರಲ್ಲಿ ಸಾಕಷ್ಟು ಜನ, ಸರಿಸುಮಾರು 19 ಜನ ಗಾಯಾಳು, ಹಾಗೆ 6 ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಡೆತ್ ಆಗಿರುವಂತದ್ದು. 19 ಜನರ ಪೈಕಿ 10 ಜನರು ಈಗ ಡಿಸ್ಚಾರ್ಜ್ ಆಗಿರುವಂತದ್ದು. ಹಾಗೆ 9ರಲ್ಲಿ ಯಾರ ಪರಿಸ್ಥಿತಿಯೂ ಕೂಡ ಸೀರಿಯಸ್ ಆಗಿಲ್ಲ. ಅದರಲ್ಲಿ ಇಬ್ಬರಿಗೆ ಕಾಲಿನ ಮೂಳೆ ಮುರಿತ ಆಗಿದೆ, ಒಬ್ಬರಿಗೆ ತಲೆಗೆ ಪೆಟ್ಟಾಗಿದೆ. ಅಂದ್ರೆ ಕಾಲಿನ ಟಿಬಿಯಾ ಅನ್ನುವಂತಹ ಸರ್ಜರಿ ಇವತ್ತು ಕೂಡ ಆಗುತ್ತೆ. ಸದ್ಯ ಎಲ್ಲರೂ ಕೂಡ ಸ್ಟೇಬಲ್ ಆಗಿರುವಂತದ್ದು, ಯಾರಿಗೂ ಕೂಡ ಅಪಾಯ ಇಲ್ಲ ಅಂತ ಹೇಳಿ ಇವಾಗ ತಿಳಿಸಿರುವಂತದ್ದು. ಒಟ್ಟಿನಲ್ಲಿ ಒಂದು ಸಂಭ್ರಮ ಏನಿತ್ತು, ಆ ಒಂದು ಸಂಭ್ರಮ ಅಂದ್ರೆ ಕೆಲ ಗಂಟೆಗಳು ಕೂಡ ಉಳಿಲಿಲ್ಲ. ಹಾಗೆ ಇವತ್ತು ಗಾಯಾಳುಗಳನ್ನ ಮೀಟ್ ಮಾಡ್ಲಿಕ್ಕೆ, ಅಂದ್ರೆ ಗಾಯಾಳುಗಳನ್ನ ನೋಡ್ಲಿಕ್ಕೆ 9:45 ಸುಮಾರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೆ 11:15 ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಅವರು ಕೂಡ ಭೇಟಿ ನೀಡ್ತಾರೆ. ಅಲ್ಲಿ ಬಂದು ಅವ್ರ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಮುಂದೆ ಯಾವ ರೀತಿ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ಡಾಕ್ಟರ್ ಜೊತೆ ಮಾತಾಡಿ, ಹಾಗೆ ಸರ್ಕಾರಕ್ಕೂ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನ ಕೊಡ್ಲಿಕ್ಕೂ ಮುಂದಾಗಿದ್ದಾರೆ. ಪ್ರಣೋತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.